ಓಂ ನಮಃ ಶಿವಾಯ. ಪರಂ ಜ್ಯೋತಿ ಸ್ವರೂಪನಾಗಿರುವಂಥ ಪರಮಾತ್ಮನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಜಗತ್ತಿಗೆಲ್ಲ ಒಬ್ಬನೇ ಆಗಿರುವಂತಹ ಜಗದೀಶ್ವರನನ್ನ, ವಿಶ್ವಕ್ಕೆಲ್ಲ ಒಬ್ಬನೇ ಆಗಿರುವಂಥ ವಿಶ್ವೇಶ್ವರನನ್ನ, ಲೋಕಕ್ಕೆಲ್ಲ ಒಬ್ಬನೇ ಆಗಿರ್ತಕ್ಕಂಥ ಲೋಕೇಶ್ವರನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ತಾ, ಆತ್ಮೀಯರ ತಮ್ಮೆಲ್ಲರಿಗೂ ಕೂಡ ಈ ವಿಶೇಷವಾಗಿರುವಂತಹ ಸಂಚಿಕೆಗೆ ಸ್ವಾಗತ, ಸುಸ್ವಾಗತ. ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನ ಅನೇಕ ಧರ್ಮದವರು ಬೇರೆ ಬೇರೆ ಹೆಸರಿನಿಂದ ಉಪಾಸನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಯಾರು, ಅವನು ಎಲ್ಲಿದ್ದಾನೆ, ಅವನ ಪೂಜೆ ಭಕ್ತಿ ಮಾರ್ಗದಲ್ಲಿ ಯಾವ ರೀತಿ ಪ್ರಾರಂಭವಾಯಿತು, ಹೀಗ ಪರಮಾತ್ಮನನ್ನ ಯಾವ ರೀತಿ ಅನೇಕ ಧರ್ಮದವರು ಉಪಾಸನೆ ಮಾಡ್ತಾ ಇದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಈ ಶಿವಲಿಂಗ ಅನ್ನುವಂತಹ ಒಂದು ಪರಿಕಲ್ಪನೆ ಹೇಗೆ ಬಂತು, ಆ ಶಿವಲಿಂಗ ಅನ್ನುವಂತಹ ಒಂದು ಪರಿಕಲ್ಪನೆ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ, ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀವಿ, ಯಾವುದು ಕಪೋಲ ಕಲ್ಪಿತವಾಗಿರ್ತಕ್ಕಂಥ ವಿಚಾರ ಇದೆ, ಯಾವುದು ಸರಿಯಾಗಿರ್ತಕ್ಕಂತಹ ಒಂದು ವೈಚಾರಿಕತೆ ಅನ್ನುವಂಥದ್ದಿದೆ. ಈ ಶಿವಲಿಂಗ ಅನ್ನುವಂಥದ್ದು ಕೇವಲ ಲಿಂಗಾಯತರಿಗೆ ಮಾತ್ರ ಸೀಮಿತವೇ, ಹಿಂದೂಗಳಿಗೆ ಮಾತ್ರ ಸೀಮಿತವೇ, ಬ್ರಾಹ್ಮಣರಿಗೆ ಮಾತ್ರ ಸೀಮಿತವೇ, ಅಥವಾ ಸರ್ವಧರ್ಮದವರಿಗೂ ಕೂಡ ಆ ಶಿವಲಿಂಗವನ್ನು ಪೂಜೆ ಮಾಡ್ತಕ್ಕಂತಹ ಒಂದು ಅರ್ಹತೆ ಅನ್ನುವಂಥದ್ದು ಇದೆಯೇ, ಅವೆಲ್ಲವನ್ನು ಕೂಡ ಈ ಒಂದು ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣಂತೆ. ಹಾಗೆ ಈ ಲಿಂಗ ಅಂದ್ರೇನು, ಅದಕ್ಕೆ ಪೀಠ ಹೇಗೆ ಬಂತು, ಪೂರ್ವದಲ್ಲಿ ಯಾವ ರೀತಿಯಾಗಿತ್ತು, ಅದೆಲ್ಲವನ್ನು ಕೂಡ ಸುದೀರ್ಘವಾಗಿ ಚರ್ಚಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಆತ್ಮೀಯರೇ, ಶಿವಲಿಂಗದ ಬಗ್ಗೆ, ಶಿವಲಿಂಗ ಅನ್ನುವಂತಹ ಒಂದು ಕುರುವಿನ ಬಗ್ಗೆ ನಾವು ಮಾತಾಡೋದಕ್ಕಿಂತ ಮುಂಚಿತವಾಗಿ ಶಿವ ಯಾರು ಅನ್ನೋದನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ಶಿವ ಅಂದರೆ ಯಾರು? ಈ ಶಿವ ಕೇವಲ ಹಿಂದೂ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆಯೇ, ಅವೆಲ್ಲವನ್ನು ಕೂಡ ಈಗ ನಾವು ನೋಡ್ತಾ ಹೋಗೋಣಂತೆ. ಮೊದಲನೇದಾಗಿ, ಹಿಂದೂಗಳಾಗಲಿ, ಮುಸ್ಲಿಮರಾಗಲಿ, ಕ್ರಿಶ್ಚಿಯನರಾಗಲಿ, ಅಥವಾ ಜೈನರಾಗಲಿ, ಪಾರಸಿಕರಾಗಲಿ, ನಮ್ಮ ವಿಶ್ವದಲ್ಲಿ ಅನೇಕ ಧರ್ಮಗಳಿದ್ದಾವೆ. ಅನೇಕ ಧರ್ಮದಲ್ಲಿ ಅನೇಕ ಧರ್ಮಗಳು ಏನು ಮಾಡ್ತವೆ ಅಂತಂದರೆ, ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಈ ಪರಮಾತ್ಮ ಹೇಗಿದ್ದಾನೆ ಅಂದರೆ, ಭಗವಂತ ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು ಪ್ರಾರಂಭದಲ್ಲಿ ನಾವು ನೋಡ್ತಾ ಹೋಗೋಣಂತೆ. ಧರ್ಮಗಳನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಟು ಭಗವಂತ ಹೇಗಿದ್ದಾನೆ ಅಂತದನ್ನು ನೋಡೋದಾದರೆ, ಮೊದಲನೇದಾಗಿ ಭಗವಂತ ಒಬ್ಬನೇ ಇರೋದು. ಇಡೀ ಜಗತ್ತಿಗೆ ಭಗವಂತ ಒಬ್ಬನೇ ಇರೋದು. ನಮ್ಮ ದೇಶದಲ್ಲೊಬ್ಬರು, ಮತ್ತೊಂದು ದೇಶದಲ್ಲಿ ಇನ್ನೊಬ್ಬರು, ನಮ್ಮೂರಿನಲ್ಲೊಬ್ಬರು, ಇನ್ನೊಬ್ಬರದ್ದು ಊರಲ್ಲಿ ಮತ್ತೊಬ್ಬರು, ನಮ್ಮ ಮನೆಗೊಬ್ಬರು, ಇನ್ನೊಬ್ಬರು ಮನೆಗೊಬ್ಬರು, ಆ ರೀತಿಯಾಗಿಲ್ಲ. ಇರೋದು ಒಬ್ಬನೇ ಭಗವಂತನಾಗಿದ್ದಾನೆ. ಎಲ್ಲ ಧರ್ಮದವರಿಗೂ ಕೂಡ ಒಬ್ಬನೇ ಭಗವಂತನಾಗಿದ್ದಾನೆ. ಇದು ಮೊದಲನೇದಾಗಿ. ಎರಡನೇದಾಗಿ, ಅವನು ನೋಡಲಿಕ್ಕೆ ಹೇಗಿದ್ದಾನೆ ಭಗವಂತ ಅಂತ ನಾವು ನೋಡೋದಾದರೆ, ನೋಡಿ, ಭಗವಂತ ಹೇಗಿದ್ದಾನೆ ಅಂತ ಹೇಳಿದ್ರೆ, ಅವನು ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದಾನೆ. ಪರಮಾತ್ಮ ಹೇಗಿದ್ದಾನೆ ಅಂದರೆ ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದಾನೆ, ಅಂದರೆ ಬಿಂದು ರೂಪನಾಗಿದ್ದಾನೆ. ನೀವು ಒಂದು ಯಾವುದಾದ್ರೂ ದೀಪವನ್ನು ಹಚ್ಚಿದಾಗ ಆ ದೀಪ ಹೇಗೆ ಬೆಳಗ್ತಾ ಇರ್ತದಲ್ಲ, ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಏನಾಗಿದೆ ಅಂದರೆ ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದಾನೆ ಅನ್ನುವಂಥದ್ದು ಅರ್ಥ. ಅಂದರೆ ಅವನಿದೇ ಆಗಿರತಕ್ಕಂತಹ ಶರೀರ ಅನ್ನುವಂಥದ್ದು ಇಲ್ಲ. ಶರೀರ ಅವನಿಗೆ ಇಲ್ಲ, ಪರಮಾತ್ಮನಿಗೆ ಶರೀರ ಇಲ್ಲ. ನನಗೆ ಶರೀರವಿದೆ, ಕೇಳ್ತಿರತಕ್ಕಂಥ ನಿಮ್ಮಗಳಿಗೂ ಕೂಡ ಶರೀರವಿದೆ. ಆದರೆ ನಾವು ಯಾರನ್ನು ಆರಾಧನೆ ಮಾಡ್ತಾ ಇದೀವೋ ಆ ಭಗವಂತನಿಗೆ, ಆ ಒಬ್ಬ ಭಗವಂತನಿಗೆ, ನೀವು ಹಿಂದೂಗಳಾಗಿರ್ಬೋದು, ಕ್ರಿಶ್ಚಿಯನ್ರಾಗಿರ್ಬೋದು, ಯಾವುದೇ ಧರ್ಮದವರಾಗಿದ್ರೂ ಕೂಡ ನೀವು ಯಾವ ದೇವರನ್ನು ಆರಾಧನೆ ಮಾಡ್ತಾ ಇದ್ದೀರೋ ಆ ದೇವರಿಗೆ ಇರೋದು ಒಬ್ಬನೇ ದೇವರು. ಆ ದೇವರಿಗೆ ಅವನದೇ ಆಗಿರ್ತಕ್ಕಂಥ ಶರೀರ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಅವನನ್ನು ಅಶರೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಅವನಿಗೆ ಶರೀರ ಇಲ್ಲ. ಶರೀರ ನಮ್ಮ ರೀತಿಯಾಗಿರ್ತಕ್ಕಂಥ ಶರೀರ ಇಲ್ಲ. ಬೇರೆ ಏನಾದರೂ ಕಾಯ ಇದೆನಾ ಅಂತಂದರೆ ಬೇರೆ ಕಾಯನೂ ಕೂಡ ಅವನಿಗಿಲ್ಲ. ಹಾಗಾಗಿ ಅವನಿಗೆ ಅಕಾಯ ಅಂತಕ್ಕಂಥದ್ದಾಗೂ ಕೂಡ ಕರೀತಾ ಇದ್ದೀವಿ. ಮತ್ತೆ ಆ ಪರಮಾತ್ಮ, ಆ ಭಗವಂತ ಅಜನ್ಮನಾಗಿದ್ದಾನೆ. ಅಂದರೆ ಅಜನ್ಮ ಅಂದರೆ ಜನ್ಮವನ್ನು ಪಡೆದುಕೊಳ್ಳೋದಿಲ್ಲ. ನೋಡಿ, ನಾನು ಜನ್ಮ ಪಡ್ಕೊಂಡಿದ್ದೀನಿ, ವೀಕ್ಷಕರು ನೀವು ಕೂಡ ಜನ್ಮವನ್ನು ಪಡ್ಕೊಂಡಿದ್ದೀರಾ. ಅನೇಕ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಜಂತುಗಳಾಗಿರ್ಬೋದು, ಕ್ರಿಮಿ ಕೀಟಗಳು ಅವೆಲ್ಲವೂ ಕೂಡ ಜನ್ಮವನ್ನು ಪಡ್ಕೊಂಡಿದ್ದಾವೆ. ತಾಯಿಯ ಗರ್ಭದ ಮೂಲಕವಾಗಿ ಜನ್ಮವನ್ನು ಪಡ್ಕೊಂಡಿದ್ದಾವೆ. ಆದರೆ ಪರಮಾತ್ಮ ಜನ್ಮವನ್ನು ಪಡೆದುಕೊಳ್ಳೋದಿಲ್ಲ. ನೀವು ಯಾವ ದೇವರ ಬಗ್ಗೆ ಮಾತಾಡ್ತಾ ಇದ್ದೀರೋ ಆ ದೇವರಿಗೆ ತಂದೆ ತಾಯಿಗಳು ಇದ್ದಾರೆ. ಆದರೆ ನಿಜವಾಗಿರ್ತಕ್ಕಂಥ ಪರಮಾತ್ಮ ಏನಿದಾನಲ್ಲ, ಅವನಿಗೆ ತಂದೆ ಮತ್ತು ತಾಯಿ ಇಲ್ಲ. ಆದರೆ ಅವನೆಲ್ಲರಿಗೂ ಕೂಡ ತಂದೆ ಮತ್ತು ತಾಯಿ ಆಗಿದ್ದಾನೆ. ಅಲೌಕಿಕ ತಂದೆ ತಾಯಿ ಅವನಾಗಿದ್ದಾನೆ.
ಅವನು ಅಜನ್ಮನಾಗಿದ್ದಾನೆ. ಮತ್ತೆ ಜನನ ಮರಣ ಚಕ್ರ ರಹಿತನಾಗಿದ್ದಾನೆ. ಮಾನವರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಏನು ಮಾಡ್ತೀವಪ್ಪ ಅಂದರೆ ಜನನ ಮರಣ ಚಕ್ರದಲ್ಲಿ ಬರ್ತೀವಿ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಮತ್ತೆ ಹುಟ್ಟಲೇಬೇಕಾಗಿದೆ ಅಂತಕ್ಕಂಥ ಒಂದು ಮಾತನ್ನು ತಾವೆಲ್ಲರೂ ಕೇಳಿದ್ದೀರಾ. ಆದರೆ ಪರಮಾತ್ಮನಿಗೆ ಯಾವುದೇ ಕಾರಣಕ್ಕೂ ಕೂಡ ಜನನ ಮರಣ ಚಕ್ರ ಅನ್ನುವಂಥದ್ದು ಇಲ್ಲ. ಅಂದರೆ ಜನನ ಮರಣ ಚಕ್ರದಲ್ಲಿ ಅವನು ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ ಅಂತ ಅದರ ಅರ್ಥ. ನಂತರ ಆ ಪರಮಾತ್ಮ ಏನಪ್ಪ ಅಂತಂದ್ರೆ ಅಣೋರಣಿಯಾನ್ ಅಂತ ಹೇಳ್ತೀವಿ. ಅಣೋರಣಿಯಾನ್ ಅಂತಂದ್ರೆ ಪರಮಾಣುವಿಗಿಂತಲೂ ಕೂಡ ಬಹಳ ಚಿಕ್ಕವನಾಗಿದ್ದಾನೆ. ಪರಮಾಣುವಿಗಿಂತಲೂ ಕೂಡ ಬಹಳಷ್ಟು ಚಿಕ್ಕವನು. ಬರಿ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಬರಿ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲದಿರ್ತಕ್ಕಂಥ ಜ್ಯೋತಿರ್ಬಿಂದು ಸ್ವರೂಪ ಪರಮಾತ್ಮನಾಗಿದ್ದಾನೆ. ಅವನಿಗೆ ಯಾವುದೇ ಟೆಲಿಸ್ಕೋಪ್ಗಳಾಗಲಿ ಅಥವಾ ಯಾವುದೇ ಸೂಕ್ಷ್ಮ ದರ್ಶಕಗಳ ಮೈಕ್ರೋಸ್ಕೋಪ್ ಮೂಲಕನೂ ಕೂಡ ಪರಮಾತ್ಮನನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಅಣೋರಣೀಯಾನ್ ಅಂತ ಹೇಳ್ತಾರೆ. ಆದ್ರೂ ಕೂಡ ಏನಪ್ಪ ಅಂತಂದ್ರೆ ಅವನ ಮಹಿಮೆ ಅನ್ನುವಂಥದ್ದು ಅಪರಮಪಾರವಾಗಿದೆ. ಶಕ್ತಿ ಅನ್ನುವಂಥದ್ದು ಕಡಿಮೆ ಏನಿಲ್ಲ. ತದನಂತರವಾಗಿ ಆ ಪರಮಾತ್ಮ ಏನಾಗಿದ್ದಾನೆ ಅಂತಂದ್ರೆ ಸರ್ವಾಂತರ್ಯಾಮಿ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಅವನು ಸರ್ವಾಂತರ್ಯಾಮಿ ಅಲ್ಲ, ಅವನು ಪರಮಧಾಮ ನಿವಾಸಿಯಾಗಿದ್ದಾನೆ. ಅವನಿಗೆ ಅವನದೇ ಆಗಿರ್ತಕ್ಕಂಥ ಒಂದು ಮನೆ ಇದೆ. ಆ ಮನೆನೇ ಏನಪ್ಪ ಅಂದ್ರೆ ಪರಮಧಾಮ ಆಗಿದೆ. ಆ ಪರಮಧಾಮದಲ್ಲಿ ನಿವಾಸಿಯಾಗಿದ್ದಾನೆ. ಹಾಗಾಗಿ ಅವನಿಗೆ ಪರಮಧಾಮ ನಿವಾಸಿ ಅಂತ ಹೇಳ್ತಾ ಇದ್ದಾರೆ. ಆ ಪರಮಧಾಮವನ್ನ ಶಾಂತಿಧಾಮ ಅಂತ ಹೇಳ್ತಾರೆ, ಮುಕ್ತಿಧಾಮ ಅಂತ ಹೇಳ್ತಾರೆ, ನಿರ್ವಾಣಧಾಮ ಅಂತ ಹೇಳ್ತಾರೆ, ನಿಸ್ಸಂಕಲ್ಪ ಲೋಕ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ಆತ್ಮಗಳ ಲೋಕ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ, ಶಾಂತಿಯ ಲೋಕ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾರೆ. ಹೀಗೆ ಅನೇಕ ಹೆಸರುಗಳಿಂದ ಆ ಮನೆಯನ್ನ ಕರೀತಾ ಇದ್ದಾರೆ. ಅದೇ ಪರಮಧಾಮವಾಗಿದೆ. ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರ, ತಾರಾಗಣಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಪ್ರದೇಶ ಏನಿದೆಯಲ್ಲ, ಇದನ್ನ ನಾವು ಸಾಕಾರ ಲೋಕ ಅಂತ ಹೇಳ್ತಾ ಇದ್ದೀವಿ. ಈ ಸಾಕಾರ ಲೋಕದಕ್ಕಿಂತನೂ ಸ್ವಲ್ಪ ಮೇಲ್ಭಾಗದಲ್ಲಿ ಹೋದಾಗ ಸೂಕ್ಷ್ಮ ಲೋಕ ಅಂತ ಹೇಳ್ತಾ ಇದ್ದೀವಿ. ಆ ಸೂಕ್ಷ್ಮ ಲೋಕಕ್ಕಿಂತನೂ ಕೂಡ ಮೇಲೆ ಹೋದಂಥ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಮನೆ ಇದೆ, ಅದೇ ಪರಮಧಾಮ ಅಂತ ಹೇಳ್ಬಿಟ್ಟು ಪರಮಧಾಮ ಅಂತಕ್ಕಂಥದ್ದು ಅದಾಗಿದೆ. ಅದನ್ನ ನಿರ್ವಾಣಧಾಮ, ಮುಕ್ತಿಧಾಮ, ಶಾಂತಿಧಾಮ ಅನೇಕ ಹೆಸರುಗಳಿಂದನೂ ಕೂಡ ನಾವು ಕರೀತಾ ಇದ್ದೀವಿ. ಅಲ್ಲಿ ಆ ಪರಮಾತ್ಮ ಏನಾಗಿದ್ದಾನೆ, ನಿವಾಸಿ ಆಗಿದ್ದಾನೆ. ಅವನು ಸರ್ವಾಂತರ್ಯಾಮಿ ಅಲ್ಲ, ನನ್ನಲ್ಲೋ ನಿಮ್ಮಲ್ಲೋ ಎಲ್ಲ ಕಡೆಗೂ ಇಲ್ಲ. ನಾವು ಪುರಾಣಗಳಲ್ಲಿ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವನನ್ನು ಎಲ್ಲ ಕಂಬದಲ್ಲಿ ಇದ್ದಾನೆ ಎನ್ನುವಂಥ ಒಂದು ವರ್ಣನೆಯನ್ನ ನಾವು ನೋಡ್ತಾ ಇದ್ದೀವಿ. ಅವನು ಅಣು, ರೇಣು, ತೃಣ, ಕಾಷ್ಟ ಎಲ್ಲದರಲ್ಲೂ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ಅನೇಕ ಪೌರಾಣಿಕ ಕಥೆಗಳನ್ನ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಶ್ರವಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೇಳಿದ್ದೀವಿ. ಆದರೆ ವಾಸ್ತವದಲ್ಲಿ ಅವನು ಸರ್ವಾಂತರ್ಯಾಮಿ ಅಲ್ಲ. ಹಾಗೆ ಸ್ವಲ್ಪ ನೋಡ್ಕೊಳ್ಳೋಣ. ಭಗವಂತ ಸರ್ವಾಂತರ್ಯಾಮಿ ಅಂತ ಒಂದು ವೇಳೆ ಏನಾದರೂ ಇದ್ದಿದ್ರೆ, ಸತ್ಯವಾಗಿದ್ದರೆ, ಒಬ್ಬ ಕುಡುಕ ಏನು ಮಾಡ್ತಾನೆ ಅಂತಂದರೆ ಹೆಂಡತಿಗೆ, ಮಕ್ಕಳಿಗೆ ಎಷ್ಟೊಂದು ಹೊಡಿತಾನೆ, ಬಡಿತಾನೆ, ಹಿಂಸೆಯನ್ನು ಕೊಡ್ತಾನೆ. ಪರಮಾತ್ಮ ಎಲ್ಲ ಕಡೆಗೆ ಇದ್ದಿದ್ರೆ, ಆಗಿದ್ರೆ, ಅವನಲ್ಲೂ ಆ ಕುಡುಕನಲ್ಲೂ ಪರಮಾತ್ಮ ಇದ್ದಿದ್ರೆ ಅವನು ಅಂಥ ಕುಕೃತ್ಯಗಳನ್ನು ಮಾಡಬಾರ್ದಾಗಿತ್ತು. ಯಾಕೆ ಅಂತಂದರೆ ಪರಮಾತ್ಮ ದಯಾಸಾಗರ, ಕರುಣಾಸಾಗರ, ಪ್ರೇಮ ಸಾಗರ, ಆನಂದ ಸಾಗರ, ಪ್ರೇಮಮಯಿ ಅಂತ ಹೇಳ್ತಾ ಇದ್ದೀವಿ. ಅವನು ಈ ಥರದ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆನಾ ಅನ್ನೋದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದಾಗಿ. ಅನೇಕ ರಾಜಕಾರಣಿಗಳು ಎಷ್ಟೊಂದು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮ ಎಲ್ಲ ಕಡೆಗೆ ಇದ್ದಿದ್ದೆ ಆಗಿದ್ದರೆ ಆ ಭ್ರಷ್ಟಾಚಾರಕ್ಕೆ ತಡೆಯನ್ನು ಹಿಡಿಬೋದಾಗಿತ್ತು. ಆದರೆ ಅದು ನಡೀತಾ ಇದೆನಾ? ಇಲ್ಲ. ಎಷ್ಟೊಂದು ಕಡೆಗೆ ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅಲ್ಲೆಲ್ಲ ಪರಮಾತ್ಮ ಇದ್ದಿದ್ರೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಪರಮಾತ್ಮ ಎಲ್ಲ ಕಡೆಗೂ ಇಲ್ಲ. ಪರಮಾತ್ಮ ಅಣು, ರೇಣು, ತೃಣ, ಕಾಷ್ಟ ಎಲ್ಲ ಕಡೆಗೂ ಕೂಡ ಇದ್ದಾನೆ ಅಂತ ಮಟ್ಟು ಹೇಳಿದರೆ ಇಲ್ಲ. ಆದರೆ ಯಾಕೆ ಆ ರೀತಿಯಾಗಿ ಹೇಳಿದ್ದಾರೆ ಅಂತಂದರೆ ನನ್ನ ಊಹೆ ಪ್ರಕಾರವಾಗಿ ಆ ಸಂದರ್ಭದಲ್ಲಿ ಜನಗಳು ತಪ್ಪು ಮಾಡದಿರಲಿ, ಅವನು ಎಲ್ಲವನ್ನೂ ಕೂಡ ನೋಡ್ತಾನೆ ಅನ್ನೋದನ್ನು ಈ ರೀತಿಯಾಗಿ ಹೇಳಿರ್ಬೋದಾಗಿದೆ. ಅದೇ ರೀತಿಯಾಗಿ ಈಗ ನಿಮ್ಮ ಮನೆ ಒಳಗಡೆಗೆ ಯಾವುದೋ ಒಂದು ಭಾಗದಲ್ಲಿ ಒಂದು ದೀಪವನ್ನು ಹಚ್ಚಿಡಿ. ಆ ದೀಪವನ್ನು ಹಚ್ಚಿಟ್ಟಾಗ ಆ ದೀಪದ ಪ್ರಭಾವ ಅನ್ನುವಂಥದ್ದು ಇಡೀ ರೂಮಿನ ತುಂಬ ಹರಡಿರ್ತದೆ. ಇಡೀ ರೂಮಿನ ತುಂಬ ಹರಡಿರುತ್ತದೆ ಅಂತಂದರೆ ಕತ್ತಲ ಸಂದರ್ಭದಲ್ಲಿ ದೀಪವನ್ನು ಹಚ್ಚಿರ್ತಕ್ಕಂಥ ರೂಮಿನಲ್ಲಿ ಆ ರೂಮಿನ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾವೆ. ಯಾಕೆ ಅಂತಂದರೆ ಆ ಸ್ಥೂಲ ಬೆಳಕಿನ ಅಂಗಳದಲ್ಲಿ ಆ ಎಲ್ಲ ವಸ್ತುಗಳನ್ನು ನಾವು ನೋಡ್ತಾ ಇರ್ತೀವಿ ಅಲ್ವೇ. ಆದ್ದರಿಂದ ಆ ರೂಮಲ್ಲಿರ್ತಕ್ಕಂತಹ ಎಲ್ಲ ಬಗೆಯ ವಸ್ತುಗಳು ಕೂಡ ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತವೆ. ಹಾಗಂದ ಮಾತ್ರಕ್ಕೆ ದೀಪ ರೂಮ್ ತುಂಬ ಇದೆ ಅಂತ ಹೇಳಕ್ಕೆ ಬರಲ್ಲ.
ದೀಪದ ಪ್ರಭಾವ ಅನ್ನುವಂಥದ್ದು ರೂಮ್ ತುಂಬ ಇರುತ್ತದೆ. ದೀಪದ ಬೆಳಕಿನ ಪ್ರಭಾವ ಇಡೀ ರೂಮನ್ನು ಆವರಿಸಿರೋದ್ರಿಂದ ರೂಮಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ನಮಗೆ ಗೋಚರಿಸಲ್ಪಡ್ತವೆ ಅಲ್ವಾ. ಆದರೆ ದೀಪ ಅಂತಕ್ಕಂಥದ್ದು ಒಂದು ಕಡೆಗೆ ಮಾತ್ರ ಇರ್ತದೆ ಅದು ಅಲ್ವೇ. ಹಾಗೆ ಪರಮಾತ್ಮ ಅಂತಕ್ಕಂಥನು ಕೂಡ ಪರಮಧಾಮದಲ್ಲಿ ಇರ್ತಾನೆ. ಪರಮಧಾಮದಲ್ಲಿ ಇದ್ರೂ ಕೂಡ ಈ ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ನಡೀತಕ್ಕಂಥ ಎಲ್ಲ ಘಟನೆಯನ್ನು ಕೂಡ ಅವನು ನೋಡಬಲ್ಲವನಾಗಿದ್ದಾನೆ. ಮೊದಲ್ವಾ ಇಲ್ಲಿ ಏನೇನು ನಡೀತದೋ ಎಲ್ಲವನ್ನೂ ಕೂಡ ಗಮನಿಸ್ತಾನೆ. ಹಾಗಂದ ಮಾತ್ರಕ್ಕೆ ಅವನು ಅಲ್ಲಿಂದ ಇಲ್ಲಿಗೆ ಬರತಕ್ಕಂಥದ್ದು ಅಲ್ಲ ಅಲ್ವಾ. ಬಾಳೆಹಣ್ಣನ್ನು ತಿಂದಿರತಕ್ಕಂಥ ಉದಾಹರಣೆ ತಮ್ಮೆಲ್ಲರೂ ಕೂಡ ಗೊತ್ತಿದೆ ಅಲ್ವಾ. ಗುರುಗಳು ಏನು ಮಾಡ್ತಾರೆ, ಬಾಳೆಹಣ್ಣನ್ನು ಯಾರು ನೋಡದೇ ಇರತಕ್ಕಂಥ ಜಾಗದಲ್ಲಿ ಹೋಗಿ ನೀವು ತಿಂದು ಬರಬೇಕು ಅಂತ ಮಟ್ಟ ಹೇಳಿದಾಗ ಎಲ್ಲ ಶಿಷ್ಯಂದರು ಹೋಗಿಬಿಟ್ಟು ಏನು ಮಾಡಿದ್ರು, ನಾನು ಯಾರು ನೋಡದೇ ಇರ್ತಕ್ಕಂಥ ಸ್ಥಳದಲ್ಲಿ ಏನು ಮಾಡಿದೆ, ನಾನು ಬಾಳೆಹಣ್ಣನ್ನು ತಿಂದು ಬಂದೆ ಅಂತ ಹೇಳಿದಾಗ, ಆದರೆ ಒಬ್ಬ ಕನಕದಾಸರು ಏನು ಮಾಡ್ತಾರೆ ಅಂತಂದರೆ ಬಂದ್ಬಿಟ್ಟು, ಇಲ್ಲ ನಾನು ಎಲ್ಲೋದ್ರೂ ಕೂಡ ದೇವರು ನೋಡ್ತಾನೆ. ದೇವ್ರು ನೋಡ್ತಾನೆ ಅಂದರೆ ದೇವರು ಎಲ್ಲ ಕಡೆಗೆ ಇದ್ದಾನೆ ಅಂತದ್ರ ಅರ್ಥ ಅಲ್ಲ. ದೇವರು ಎಲ್ಲ ಕಡೆಗೆ ಇದ್ದಾನೆ ಅಂತಂದರೆ ಅವ್ರ ಭಾವದಲ್ಲಿ ಅವನು ಎಲ್ಲವನ್ನೂ ಕೂಡ ನೋಡ್ತಾನೆ ಅಂತ. ಹಾಗಂದು ಮಾತ್ರ ಎಲ್ಲ ಕಡೆಗೆ ಅವನಿದ್ದಾನೆ ಅಂತ ಮಟ್ಟ ಅಲ್ಲ. ಎಲ್ಲವನ್ನೂ ಕೂಡ ಪರಮಾತ್ಮ ಗಮನಿಸ್ತಾನೆ ಇರ್ತಾನೆ ಏಕ ಸ್ಥಳದಲ್ಲಿ ನಿಂತ್ಕೊಂಡ್ಬಿಟ್ಟು ಅಲ್ವಾ. ಅವನು ಸರ್ವಾಂತರ್ಯಾಮಿ ಅಲ್ಲ, ಅವನು ಪರಮಧಾಮ ನಿವಾಸಿ ಆಗಿದ್ದಾನೆ. ಹೀಗೆ ಪರಮಾತ್ಮನ ಮಹಿಮೆಗಳು ಅನೇಕ ಇದ್ದಾವೆ, ಅಪರಮಪಾರವಾಗಿರ್ತಕ್ಕಂಥದ್ದು. ಅವನು ಅಜನ್ಮ, ಅಯೋನಿಜ ಅಂದರೆ ತಾಯಿಯ ಗರ್ಭದಲ್ಲಿ ಬರಲ್ಲ. ನಾನು ತಾಯಿ ಇಲ್ದಂಗೆ ಈ ಜನ್ಮವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ವೀಕ್ಷಕರಾಗಿರ್ತಕ್ಕಂಥ ನೀವು ಕೂಡ ಸಾಧ್ಯವಿಲ್ಲ. ತಾಯಿಯ ಗರ್ಭದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಜನ್ಮ ಧಾರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಪರಮಾತ್ಮ ಆ ರೀತಿಯಾಗಿ ಬರಲ್ಲ. ಹಾಗಾಗಿ ಅವನು ಅಯೋನಿಜ ಅಂದರೆ ತಾಯಿಯ ಗರ್ಭದಲ್ಲಿ ಬರ್ತಕ್ಕಂಥವನಲ್ಲ ಅಂತೇಳಿ. ಅದಾದ ನಂತರವಾಗಿ ಅಭೋಕ್ತ ಅಂತಂದರೆ ಅವನು ಯಾವುದನ್ನು ಕೂಡ ಭೋಗಿಸೋದಿಲ್ಲ. ನಾವೆಲ್ಲವನ್ನು ಕೂಡ ಭೋಗಿಸ್ತಾ ಇದ್ದೀವಿ ಅಲ್ವಾ. ಯಾಕಂದರೆ ನಮಗೆ ದೇಹ ಇದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತಕ್ಕಂಥ ಏನು ಇಂದ್ರಿಯಗಳಿದಾವಲ್ಲ, ಇಂದ್ರಿಯಗಳ ಮೂಲಕವಾಗಿ ನಾವು ಭೋಗಿಸ್ತೀವಿ. ಏನನ್ನು ಭೋಗಿಸ್ತಾ ಇದ್ದೀವಿ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲವನ್ನೂ ಕೂಡ. ಆದರೆ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನಿಗೆ ತನ್ನದೇ ಆಗಿರ್ತಕ್ಕಂಥ ಶರೀರ ಇಲ್ಲದೇ ಇರೋದ್ರಿಂದ ಯಾವುದನ್ನು ಕೂಡ ಭೋಗಿಸಲ್ಲ. ಅವನಿಗೆ ಚಳಿನೂ ಕೂಡ ಆಗಲ್ಲ, ಚಳಿ ಕೂಡ ಆಗಲ್ಲ, ಸೆಕೆ ಕೂಡ ಆಗಲ್ಲ. ಯಾವುದೇ ವಸ್ತುಗಳ ಸೇವನೆಯನ್ನು ಕೂಡ ಅವನು ಮಾಡ್ತಕ್ಕಂಥವನಲ್ಲ. ಅವನಿಗೆ ಹಸಿವು ಅಂತಕ್ಕಂಥದ್ದು ಆಗಲ್ಲ. ಹಾಗೆ ಪರಮಾತ್ಮ ನಿರಾಕಾರನಾಗಿದ್ದಾನೆ. ಅವನಿಗೆ ತನ್ನದೇ ಆಗಿರತಕ್ಕಂತಹ ನಾವು ಏನು ಈ ಒಂದು ಶರೀರ ರೂಪಿ ಆಕಾರ ಇದೆಯಲ್ಲ, ಆ ಥರ ಆಕಾರ ಇಲ್ಲ. ಜ್ಯೋತಿರ್ಬಿಂದು ಸ್ವರೂಪ. ಹಾಗಾಗಿ ಅವನಿಗೆ ನಿರಾಕಾರಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀವಿ. ನಿರ್ವಿಕಾರಿ, ಮನುಷ್ಯರಾಗಿರ್ತಕ್ಕಂಥ ನಾವುಗಳು ಅನೇಕ ವಿಕಾರಗಳಿಂದ ಒಂದು ಹಂತದವರೆಗಾದರೂ ವಿಕಾರಗಳು ಇದ್ದೇ ಇರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂತಹ ವಿಕಾರ ಗುಣಗಳಿಗೆ, ಮತ್ತು ಈ ವಿಕಾರಗಳ ಮಕ್ಕಳು ಮೊಮ್ಮಕ್ಕಳಾಗಿರ್ತಕ್ಕಂಥ ಈರ್ಷೆ, ದ್ವೇಷ, ಅಸೂಹೆ ಅವೆಲ್ಲವೂ ಕೂಡ ಮನೆ ಮಾಡಿರ್ತವೆ ಒಂದು ಹಂತದವರೆಗೆ. ಆದರೆ ಪರಮಾತ್ಮನಲ್ಲಿ ಅದು ಎಳ್ಳಷ್ಟೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ಅವನು ಅಷ್ಟು ಚಿಕ್ಕವರಿದ್ದಾನೆ, ಆದರೆ ಅವನು ಅಪರಮಪಾರನಾಗಿದ್ದಾನೆ. ಅವನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿಕಾರ ಅಂತಕ್ಕಂಥದ್ದು ಇರೋದೇ ಇಲ್ಲ. ಅವನು ಸದಾ ಸುಖ ಕರ್ತನಾಗಿದ್ದಾನೆ, ದುಃಖ ಹರ್ತನಾಗಿದ್ದಾನೆ. ಸುಖವನ್ನೇ ಕೊಡ್ತಾನೆ, ಆದರೆ ದುಃಖವನ್ನು ಕೊಡ್ತಕ್ಕಂಥವನು ಅವನು ಆಗಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಅನೇಕ ಮಹಿಮೆಗಳಿದ್ದಾವೆ. ಇಂತಹ ಮಹಿಮೆಯನ್ನು ಹೊಂದಿರತಕ್ಕಂತಹ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಅಗೋಚರನಾಗಿದ್ದಾನೆ. ಅಂದರೆ ಈ ಸ್ಥೂಲ ಕಣ್ಣುಗಳಿಗೆ ಕಾಣಿಸ್ತಿರ್ತಕ್ಕಂಥವನು ಅಂತ ಅರ್ಥ. ಈ ಪರಮಾತ್ಮನನ್ನು ನಾವು ಪೂಜಿಸ್ಬೇಕಲ್ವೇ? ಈ ಪರಮಾತ್ಮನನ್ನು ಹೇಗೆ ಪೂಜಿಸೋದು, ಹೇಗೆ ವಂದಿಸೋದು ಅನ್ನುವಂಥ ಪ್ರಶ್ನೆ ಬಂದಾಗ ಹಿಂದೆ ಏನು ಮಾಡಿದರು ಅಂತಂದರೆ, ಅವನು ನಿರಾಕಾರನಾಗಿದ್ದಾನೆ, ಆದರೆ ಜ್ಯೋತಿರ್ಬಿಂದು ಸ್ವರೂಪ. ಅವನು ನಿರಾಕಾರ, ಆದರೆ ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದಾನೆ. ನಮಗೆ ಸ್ಥೂಲದಲ್ಲಿ ಒಂದು ಚಿತ್ರ ಬೇಕಲ್ವಾ. ಹಾಗಾಗಿ ಏನು ಮಾಡಿದರು ಅಂದರೆ, ಹಿಂದೆ ಬಹಳಷ್ಟು ವರ್ಷಗಳ ಹಿಂದೆ ಏನು ಮಾಡಿದರು ಅಂತಂದರೆ, ಒಂದು ಶಿಲೆಯಲ್ಲಿ ಲಿಂಗಾಕಾರವನ್ನು ಕೆತ್ತನೆ ಮಾಡ್ತಾರೆ. ಅಂದರೆ ದೀಪ, ಲಿಂಗ ಇದೆಯಲ್ಲ ಅದು ದೀಪ, ಜ್ಯೋತಿರ್ಬಿಂದು ಸ್ವರೂಪ. ಜ್ಯೋತಿರ್ಬಿಂದು ಡಾಟ್ ಅಲ್ವಾ, ಆ ಡಾಟ್ ರೂಪದಲ್ಲಿ ಏನು ಮಾಡಿದರು ಅಂದರೆ ಒಂದು ಲಿಂಗವನ್ನು ಕೆತ್ತನೆ ಮಾಡಿದರು. ಪೀಠ ಇರಲಿಲ್ಲ, ಅದಕ್ಕೆ ಮೇಲ್ಭಾಗದ್ದು ಲಿಂಗ ಮಾತ್ರ ಇತ್ತು, ಕೆಳಗಿನ ಪೀಠ ಅನ್ನುವಂಥದ್ದು ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ರು, ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಭೂಮಿಯ ಮೇಲೆ ಇಟ್ಟು ಅದನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪೂಜೆ ಮಾಡ್ತಾ ಏನು ಮಾಡಿದರು ಅಂತಂದರೆ, ಅದಕ್ಕೆ ಪತ್ರಗಳನ್ನು ಅರ್ಪಣೆ ಮಾಡಬೇಕಾಗಿತ್ತು, ಪುಷ್ಪಗಳನ್ನು ಅರ್ಪಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪತ್ರಗಳನ್ನು ಅರ್ಪಣೆ ಮಾಡ್ತಾರೆ, ಪುಷ್ಪಗಳನ್ನು ಅರ್ಪಣೆ ಮಾಡ್ತಾರೆ. ಅರ್ಪಣೆ ಮಾಡ್ತಕ್ಕಂಥ ಪ್ರತಿ ಹಂತದಲ್ಲೂ ಕೂಡ ಓಂ ನಮಃ ಶಿವಾಯ ಅಂತ ಹೇಳ್ತಾ ಇದ್ರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಕ್ಕಂಥದ್ದು ಷಡಾಕ್ಷರಿ ಮಂತ್ರ ಅಂತ ಹೇಳ್ತಾ ಇದ್ದೀವಿ.
ಅಲ್ವಾ? ಓಂ ಅಂದರೆ ನಾನು ಆತ್ಮನಾಗಿದ್ದೇನೆ, ನಾನು ಆತ್ಮ, ಈ ದೇಹ ಅಲ್ಲ, ನಾನು ಆತ್ಮನಾಗಿದ್ದೇನೆ. ಬೊಗಟೆ ಕುಟೀರದಲ್ಲಿ 3 ಇಂಚು ಒಳಗಡೆಗೆ ಹೈಪೋಥುಲಮಸ್ ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ ನಡುವೆ ನಾನು ಆತ್ಮ ವಿರಾಜಮಾನನಾಗಿದ್ದೇನೆ. ನಾನು ಆತ್ಮ ನಮಸ್ಕರಿಸ್ತಾ ಇದ್ದೇನೆ. ಯಾರಿಗೆ? ಶಿವ ನಿನಗೆ. ಶಿವ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಆ ಶಿವ ಯಾರು? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತಕ್ಕಂಥದ್ದಾಗಿ ನಮಸ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವು ನಾವುಗಳು. ಹೀಗೆ ಮುಂದುವರೆತ ಭೂಮಿಯ ಮೇಲೆ ಆ ಒಂದು ಲಿಂಗಾಕಾರದ ಶಿಲೆಯನ್ನಿಟ್ಟು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ತದನಂತರದಲ್ಲಿ ಏನು ಮಾಡಿದರು ಅಂತಂದರೆ, ಅಭಿಷೇಕವನ್ನು ಕೂಡ ಮಾಡಬೇಕಾಗಿತ್ತು. ಅಭಿಷೇಕವನ್ನು ಮಾಡಬೇಕಾಗಿತ್ತು. ಓಂ ನಮಃ ಶಿವಾಯ ಹೇಳ್ತಾ ಇದ್ರು. ಇವರೆಲ್ಲ ಯಾರಪ್ಪ ಅಂದರೆ ಶೈವರು. ಹೀಗೆ ಯಾರು ಶಿವನ ಉಪಾಸನೆಯನ್ನು ಪ್ರಾರಂಭ ಮಾಡಿದ್ರು ಅವರಿಗೆ ಶೈವರು ಅಂತ ಹೇಳಿದರು. ಇದೇ ಶೈವರು ಮುಂದಿನ ದಿನಮಾನಗಳಲ್ಲಿ ಏನು ಮಾಡಿದ್ರು, ಪರಮಾತ್ಮನಿಗೆ ಒಂದು ಅಭಿಷೇಕ ಮಾಡಿಸ್ಬೇಕು. ಹಾಲಿನ ಅಭಿಷೇಕ ಮಾಡ್ತಾರೆ, ನೀರಿನ ಅಭಿಷೇಕವನ್ನು ಮಾಡ್ತಾರೆ, ತುಪ್ಪದ ಅಭಿಷೇಕವನ್ನೆಲ್ಲ ಮಾಡ್ತಾರಲ್ವ. ಈಗ ಅಭಿಷೇಕ ಮಾಡಬೇಕು ಅಂತ ಅನ್ನಿಸ್ತು. ಅಭಿಷೇಕ ಮಾಡಿದಾಗ ಏನಾಗುತ್ತೆ, ಸುತ್ತ ಕೆಸರಾಗ್ಬಿಡುತ್ತೆ. ಹಾಗಾಗಿ ಏನು ಮಾಡಿದ್ರು ಅಂತಂದರೆ ಒಂದು ಪಾಣಿ ಬಟ್ಲನ್ನು ಮಾಡಿದರು. ಪಾಣಿ ಬಟ್ಲನ್ನು ಮಾಡಿಬಿಟ್ಟು ಪಾಣಿ ಬಟ್ಲಿನಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಶಿವಲಿಂಗವನ್ನು ಇಡ್ತಾರೆ. ಇಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಪತ್ರಗಳನ್ನು ಅರ್ಪಣೆ ಮಾಡೋದು, ಪುಷ್ಪಗಳನ್ನು ಅರ್ಪಣೆ ಮಾಡ್ತಕ್ಕಂಥದ್ದು, ಹಾಗೆ ಅಭಿಷೇಕವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಅಭಿಷೇಕ ಮಾಡಿದ ನಂತರವಾಗಿ ಆ ದ್ರವರೂಪದ ವಸ್ತು ಅಂತಕ್ಕಂಥದ್ದು ಅಂದರೆ ಹಾಲಾಗಿರ್ಬೋದು, ನೀರಾಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ಇವೆಲ್ಲವೂ ಕೂಡ ಹೊರಗಡೆಗೆ ಹರಿಬೇಕಲ್ವೇ. ಆ ಹೊರಗಡೆಗೆ ಹರಿಬೇಕು ಅಂತ ಮಟ್ಟ ಏನು ಮಾಡಿದರು ಅಂತಂದರೆ ಒಂದು ಸಣ್ಣ ಜಲಹರಿಯನ್ನು ಮಾಡಿದರು. ಜಲಹರಿಯನ್ನು ಮಾಡಿದರು, ಹೋಲ್ ಮಾಡಿದರು. ಅದರಿಂದ ಹೊರಗೆ ಬರಲಿಕ್ಕೆ ಪ್ರಾರಂಭ ಮಾಡಿಬಿಡ್ತದೆ ಅಲ್ವಾ. ಆದರೂ ಕೂಡ ಸ್ವಲ್ಪ ಕೆಸರು ಅಂತಕ್ಕಂಥದ್ದು ಆಗ್ತಾ ಇತ್ತು. ಇದನ್ನು ಅವಾಯ್ಡ್ ಮಾಡಬೇಕು. ಆವಾಗಲೂ ಕೂಡ ಓಂ ನಮಃ ಶಿವ ಅಂತ ಹೇಳಿದ್ರು. ಇದೇ ವೀರಶೈವರು 2ನೇ ಹಂತ. 3ನೇ ಹಂತದಲ್ಲಿ ಬಂದಾಗ ಏನು ಮಾಡಿದ್ರು ಅಂತಂದರೆ, ಆ ಒಂದು ಪಾಣಿ ಬಟ್ಲು ಪ್ರದೇಶದಲ್ಲಿ ಒಂದು ಪೀಠ ಮಾಡಿದರೆ ಹೆಂಗಿರುತ್ತೆ ಅಂತ ಹೇಳಿದ್ರು. ಸ್ವಲ್ಪ ಕೆಸರೆಲ್ಲ ಆಗುತ್ತೆ, ನಾವು ನಿಂತ್ಕೊಂಡು ಏನು ಮಾಡ್ಬೋದು, ಅಭಿಷೇಕವನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಪೀಠವನ್ನು ಮಾಡಿದರು. ಒಂದು ಪೀಠವನ್ನು ಮಾಡಿಬಿಟ್ಟು ಪೀಠದ ಮೇಲ್ಭಾಗದಲ್ಲಿ ಲಿಂಗವನ್ನು ಇಟ್ಬಿಟ್ಟು, ಇದು ಪೀಠ ಮಾತ್ರ, ಇದು ಇದು ಚೇರ್ಮನ್ ಮೇಲಿದ್ದಾರೆ ಅಲ್ವಾ. ಅದಕ್ಕೆ ಪೂಜೆ ಮಾಡುವಂಥ, ಅಭಿಷೇಕ ಮಾಡುವಂತಹ ಪತ್ರ ಪುಷ್ಪಗಳನ್ನು ಅರ್ಪಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ರೂಢಿ ಆಯಿತು. ಆಗಲೂ ಕೂಡ ಓಂ ನಮಃ ಶಿವಾಯ ಅಂತ ಹೇಳಿದ್ರು. ನಾನು ಆತ್ಮ, ಪರಮಾತ್ಮನಾಗಿರ್ತಕ್ಕಂಥ ಶಿವ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಅದರ ಅರ್ಥ. ಅದನ್ನೇನು ಮಾಡಿದ್ರು, ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಹೋದರು, ಪೀಠವನ್ನು ಇಟ್ಟು. ಹೀಗೆ ಪೀಠ ಬಂತು. ಇದು 4ನೇ ಹಂತ. ಇದಾದ ನಂತರವಾಗಿ ಏನು ಮಾಡಿದರು ಅಂತಂದರೆ, ಯಾವಾಗಲೂ ಒಂದೇ ಕಡೆಗೆ ನಾವು ಪೂಜೆ ಮಾಡೋಕ್ಕಾಗಲ್ಲ, ಕೆಲವು ಕಡೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತೀವಿ. ಏನು ಮಾಡೋದು ಅಂತೇಳ್ಬಿಟ್ಟು ಆ ಪೀಠ ಸಹಿತವಾಗಿರ್ತಕ್ಕಂಥ ಲಿಂಗವನ್ನು ಶಿಲೆಯಲ್ಲಿ ಕೆತ್ತನೆ ಮಾಡ್ತಾಯಿದ್ರು, ಲೋಹದಲ್ಲಿ ಕೆತ್ತನೆ ಮಾಡಿಬಿಟ್ಟು ಚಿಕ್ಕದಾಗಿ ಒಂದು ಪೆಟ್ಟಿಗೆಯನ್ನು ಮಾಡಿ ಪೆಟ್ಟಿಗೆ ಒಳಗಡೆಗೆ ಇಟ್ಟರು. ಎಲ್ಲಿಗೆ ಹೋಗ್ತಾಯಿದ್ರು ಅಲ್ಲಿ ತಗೊಂಡೋಗ್ಬಿಟ್ಟು ಅಲ್ಲೇನು ಮಾಡ್ತಾಯಿದ್ರು, ಅದನ್ನು ಉಪಾಸನೆ ಮಾಡ್ತಾಯಿದ್ರು. ಅದನ್ನು ಚರಲಿಂಗ ಅಂತ ಹೇಳ್ತಾಯಿದ್ರು. ಚರಲಿಂಗ ಅಂತ ಮಟ್ಟು ಹೇಳ್ತಾಯಿದ್ರು. ಅವರು ಶೈವರೇ ಪೂಜೆ ಮಾಡ್ತಾಯಿದ್ರು. ಇದಾದ ನಂತರವಾಗಿ ಏನು ಮಾಡಿದರು ಅಂತಂದರೆ, ಈ ಒಂದು ಪೀಠ ತೆಗೆದು ಬಿಡ್ತರು. ಪೀಠವನ್ನು ತೆಗೆದುಬಿಟ್ಟು ಮೇಲಿನ ಲಿಂಗ ಏನಿರುತ್ತಲ್ಲ, ಆ ಶಿವಲಿಂಗವನ್ನು ಮಾತ್ರ ಏನು ಮಾಡಿದರು, ಶಿಲೆಯಲ್ಲಿ ಅಥವಾ ಲೋಹದಲ್ಲಿ ಕೆತ್ತನೆ ಮಾಡಿದರು. ಶಿಲೆ ಅಥವಾ ಲೋಹದಲ್ಲಿ ಕೆತ್ತನೆ ಮಾಡಿಬಿಟ್ಟು ಏನು ಮಾಡಿದ್ರು ಅಂತಂದರೆ, ತಮ್ಮ ಅಂಗದ ಮೇಲೆ ಕಟ್ಕೊಂಡ್ರದ್ನ. ತಮ್ಮ ಅಂಗದ ಮೇಲೆ ಒಂದು ಬಟ್ಟೆ ಒಳಗಡೆಗೆ ಏನು ಮಾಡ್ತಾರೆ ಅಂತಂದರೆ, ಆ ಒಂದು ಶಿವಲಿಂಗವನ್ನು ಇಟ್ಟು ಅದನ್ನು ಉಪಾಸನೆ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದರು. ಅದನ್ನು ಇಷ್ಟಲಿಂಗ ಅಂತ ಹೇಳಿದರು. ಈ ಪದ್ಧತಿಯನ್ನು ಯಾರೆಲ್ಲರ ಅನುಸರಿಸಿದ್ರು ಅವರಿಗೆ ವೀರಶೈವ ಲಿಂಗಾಯತರು ಅಂತಕ್ಕಂಥದ್ದು ಹೇಳಿದರು. ಇವರು ಲಿಂಗಾಯತರು ಗುರುವಿನ ದೀಕ್ಷೆಯನ್ನು ಪಡೀತಾರೆ. ಗುರುವಿನ ದೀಕ್ಷೆಯನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ, ಇಷ್ಟಲಿಂಗವನ್ನು ಇವರ ಅಂಗದ ಮೇಲೆ ಕಟ್ತಾರೆ. ಆಗ ಲಿಂಗ ಆಯಿತು ಅಂತೇಳ್ಬಿಟ್ಟು, ಲಿಂಗ ಆಯ್ತಾ ನಿಮ್ಮದು? ನಮ್ಮದು ಲಿಂಗ ಆಯಿತು ಅಂತಂದ್ರೆ ಲಿಂಗವನ್ನು ಕಟ್ತಾ ಇದ್ರು. ಯಾರ್ದು ಲಿಂಗ ಆಯ್ತಾ ಅವಾಗೇನಾಯ್ತು ಅಂದ್ರೆ ಲಿಂಗಾಯತರು ಅಂತ ಆಯಿತು. ಅವರೇ ವೀರಶೈವ ಲಿಂಗಾಯತರು ಅಥವಾ ಲಿಂಗಾಯತ ವೀರಶೈವರು ಅಂತ ಮಟ್ಟು ಹೇಳಿದರು. ಅವರು ಕೂಡ ಏನು ಮಾಡಿದ್ರು ಅಂದರೆ ಓಂ ನಮಃ ಶಿವಾಯ ಮಂತ್ರದ ಉಪಾಸನೆಯನ್ನು ಮಾಡ್ತಾ ಬಂದರು. ಹೀಗೆ ಲಿಂಗದ ಉಪಾಸನೆ ಅಂತಕ್ಕಂಥದ್ದು ನಡೀತಾ ಬಂತು. ಇದೇ ಲಿಂಗವನ್ನು ಸಂಘ್ಯಾ ಸ್ವಾದ್, ಮೆಕ್ಕಾದಲ್ಲಿ ಹೋಗ್ತಕ್ಕಂಥ ಮುಸ್ಲಿಮರು ಕೂಡ ಏನು ಮಾಡ್ತಾರೆ ಅಂದರೆ ಅಲ್ಲಿ ಸಂಘ್ಯಾ ಸ್ವಾದಲ್ಲಿ ಅದೇ ಲಿಂಗನು ಇರತಕ್ಕಂಥದ್ದು. ಅದಕ್ಕೆ ಅವರು ಕಾಬಾ ಅಂತ ಹೇಳ್ತಾರೆ. ಹೋಗಿ ಅದಕ್ಕೆ ಮುತ್ತಿಟ್ಟು ಬರ್ತಾರೆ. ಯಾಕಂದರೆ ಪರಮಾತ್ಮ ಅವನೇ ಅಲ್ವಾ, ಅಲ್ಲಾ ಅಕ್ಬರ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಾನೇ ದೊಡ್ಡವನು, ಅಲ್ಲಾಗಿಂತ ದೊಡ್ಡವನು ಜಗತ್ತಿನಲ್ಲಿ ಬೇರೆ ಯಾರು ಇಲ್ಲ ಅಂತೇಳಿ. ಅಲ್ಲಾ ಅಂದರೂ ಕೂಡ ಜ್ಯೋತಿರ್ಬಿಂದು ಅಂತ ಅರ್ಥ. ಅಲ್ಲಾ ಅಂದರೆ ಬೆಳಕು ಅಂತೇಳಿ. ಅಲ್ಲಾ ಕಾ ಮತ್ಲಬ್ ನೂರ್ ಹೈ, ಅಲ್ಲಾ ಅಂದರೆ ನೂರು, ಬೆಳಕು ಅಂತ ಅರ್ಥ. ಅದಕ್ಕೆ ಸಾಕ್ಷಿಯಾಗಿ ಏನು ಮಾಡ್ತಾರೆ, ಅವರು ಕೂಡ ಅದೇ ಶಿವಲಿಂಗವನ್ನು, ಆದರೆ ಅವರು ಕಾಬಾ ಅಂತ ಹೇಳ್ತಾರೆ. ಈ ಜ್ಞಾನ ಇಲ್ಲದೆ ನಾವೇನು ಮಾಡ್ತೀವಪ್ಪ ಅಂದರೆ ಹಿಂದೂಗಳು ಬೇರೆ, ಮುಸ್ಲಿಮರು ಬೇರೆ ಅಂತಕ್ಕಂಥ ಚರ್ಚೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಅವರು ಪರಮಾತ್ಮ, ಯಾಕಂದರೆ ಜಗತ್ತಿಗೆ ಒಬ್ಬನೇ ಪರಮಾತ್ಮ.
ಅಲ್ವೇ? ಕ್ರಿಶ್ಚಿಯನ್ರು ಕೂಡ ಏನಪ್ಪ ಅಂತಂದರೆ, ನೀವು ಯಾವುದಾದ್ರೂ ಚರ್ಚಿಗೆ ಹೋದಾಗ ಏನು ಮಾಡ್ತಾರೆ, ಕ್ಯಾಂಡಲನ್ನು ಹಚ್ತಾರೆ. ಕ್ಯಾಂಡಲ್ ಅಂದರೆ ಅದು ಕೂಡ ಜ್ಯೋತಿ. ಪರಮಾತ್ಮ ಜ್ಯೋತಿರ್ಬಿಂದು ಅಂತೇಳಿ. ಜೀಸಸ್ ಬಂದ ಸಂದರ್ಭದಲ್ಲಿ ಏನು ಹೇಳಿದ್ರು ಅಂದರೆ, ಐ ಆಮ್ ನಾಟ್ ಗಾಡ್, ಐ ಆಮ್ ಮೆಸೆಂಜರ್ ಆಫ್ ಗಾಡ್ ಅಂತ ಹೇಳಿದರು ಅಲ್ವಾ? ನಾನು ದೇವರು ಅಲ್ಲ, ದೇವರ ಮಗನಾಗಿದ್ದೇನೆ ನಾನು ಅಂತ ಮಟ್ಟ ಹೇಳಿದರು. ಗಾಡ್ ಈಸ್ ಲೈಟ್ ಅಂತ ಹೇಳಿದರು. ನೋಡಿ, ಗಾಡ್ ಈಸ್ ಲೈಟ್ ಅಂತ ಹೇಳ್ಬಿಟ್ಟು ಬಸವಣ್ಣ ಯಾರು ಹೇಳ್ತಾರೆ, ಜೀಸಸ್ ಹೇಳ್ತಾರೆ. ಜ್ಯೋತಿರ್ಬಿಂದು ಅಂತ ಹೇಳ್ಬಿಟ್ಟು ಬಸವಣ್ಣನವ್ರು ಹೇಳಿದರು ಅಲ್ವಾ? ಅಲ್ಲಿಗೆ ಬರ್ತದೆ. ಮಹಮ್ಮದ್ ಪೈಗಂಬರ್ ಏನಂದ್ರು, ಅಲ್ಲಾ ಏಕ ನೂರ್ ಹೈ ಅಂತ ಹೇಳಿದ್ರು. ಸರ್ವಧರ್ಮದವರು ಕೂಡ ಭಗವಂತನನ್ನ ಬೇರೆ ಬೇರೆ ಹೆಸರಿನಿಂದ ಪೂಜೆ ಮಾಡ್ತಾ ಇದ್ರು ಕೂಡ ಆ ಎಲ್ಲದೂ ಕೂಡ ಆ ಒಬ್ಬನಿಗೆ ರೆಫರ್ ಆಗ್ತದೆ ಅಂತಕ್ಕಂಥದ್ದಾಗಿ. ಯಾವುದಾದ್ರೂ ಒಂದು ವಸ್ತುವನ್ನ ಕನ್ನಡದಲ್ಲಿ, ತೆಲುಗಿನಲ್ಲಿ, ಇಂಗ್ಲಿಷ್ನಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆದ್ರೂ ಕೂಡ ವಸ್ತು ಒಂದೇ ಆಗಿರುತ್ತೆ. ಹಾಗೆ ಪರಮಾತ್ಮ ಒಬ್ಬನೇ ಇದ್ದಾನೆ. ಜಗತ್ತಿಗೆ ಒಬ್ಬನೇ ಪರಮಾತ್ಮ, ಒಬ್ಬನೇ ವಿಶ್ವೇಶ್ವರ. ಅವನನ್ನು ಬೇರೆ ಬೇರೆ ಹೆಸರಿಂದ ನಾವು ಪೂಜೆ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಲಿಂಗದ ಪೂಜೆ ಯಾವ ರೀತಿಯಾಗಿ ಬಂತು ಅಂತ ನೋಡ್ತಾ ಬಂದ್ವಿ. ಅದರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಇದು ವಾಸ್ತವದಲ್ಲಿ ಇರುವಂಥದ್ದು. ಜೊತೆಗೇನಾಯಿತು ಅಂತಂದರೆ, ತದನಂತರದಲ್ಲಿ ಮತ್ತೊಂದು ಸಿದ್ಧಾಂತ ಅನ್ನುವಂಥದ್ದು ಹುಟ್ಕೊಂಡಿದೆ. ಏನು ಸಿದ್ಧಾಂತ ಅಂತಂದರೆ, ಯಾರ ಮನೆಯಲ್ಲಾದರೂ ಲಿಂಗ ಇತ್ತು ಅಂತಂದರೆ, ಅಂದರೆ ಆ ಒಂದು ಶಿವಲಿಂಗ ಇತ್ತು ಅಂತಂದರೆ, ಶಿವಲಿಂಗ ಕೆತ್ತನೆ ಮಾಡೋ ಸಂದರ್ಭದಲ್ಲಿ ಅದನ್ನ 3 ಭಾಗ ಡಿವೈಡ್ ಮಾಡ್ತಾ ಇದ್ದಾರೆ. 1/3 1/3 1/3 ಅಂದರೆ ಇಡೀ ಶಿವಲಿಂಗವನ್ನು 3 ಭಾಗಗಳಾಗಿ ಕಾಲ್ಪನಿಕ ವಿಂಗಡಣೆ ಮಾಡಿದಾಗ, ಮೊದಲ 1/3ನಲ್ಲಿ ಶಿವಲಿಂಗ ಇರಬೇಕು. ಅಂದರೆ ಆ ಒಂದು ಗೋಳಾಕಾರದಲ್ಲಿರ್ತಕ್ಕಂತಹ ಲಿಂಗು ಇದೆಯಲ್ಲ, ಅದು ಇರಬೇಕು 1/3. ನೆಕ್ಸ್ಟ್ 1/3 ನೆಕ್ಸ್ಟ್ 1/3ಗೆ ಒಂದು ಹೆಸರು ಕೊಟ್ಟಿದ್ದಾರೆ. ಕೆಳಗಿಂದ 1/3 ಇದೆಯಲ್ಲ, ಅದು ಬ್ರಹ್ಮ. ನಂತರದ 1/3 ಇದೆಯಲ್ಲ, ಅದು ವಿಷ್ಣು ಅಂತೇಳಿ ಒಂದು ಕಾಲ್ಪನಿಕ, ಅದರ ವಾಸ್ತವಿಕ ಅದಲ್ಲ. ಹೇಗೆ ಬಂತಂತ ಇತಿಹಾಸ ನೀವು ತಿಳ್ಕೊಂಡಿದ್ದಾರೆ. ಬ್ರಹ್ಮ, ವಿಷ್ಣು, ಶಿವ ಅಂತಕ್ಕಂಥದ್ದಾಗಿ ಅವರು ಒಂದು ಉಲ್ಲೇಖವನ್ನು ಭಕ್ತಿ ಮಾರ್ಗದಲ್ಲಿ ಕೊಟ್ಟಿದ್ದಾರೆ. ಅವರ ಒಂದು ಕಾಲ್ಪನಿಕತೆ ಅದಾಗಿದೆ. ಅದರ ವಾಸ್ತವ ಇತಿಹಾಸವನ್ನು ತಮ್ಮ ಮುಂದೆ ಇಡುವಂತಹ ಒಂದು ವ್ಯವಸ್ಥೆಯನ್ನು ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಇದಕ್ಕೆ ಅನೇಕ ಗ್ರಂಥಗಳ ಅಧ್ಯಯನವನ್ನು ಕೂಡ ಮಾಡಿಬಿಟ್ಟು ಸರಳ ಭಾಷೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಬೇಕು, ಆ ರೀತಿಯಲ್ಲಿ ಉಣಬಡಿಸುವಂಥ ಕಾರ್ಯವನ್ನು ನಾನು ಮಾಡಿದ್ದೀನಿ ಅಂತೇಳ್ಬಿಟ್ಟು ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ ನಮಃ ಶಿವಾಯ.